ನಾನೆಲ್ಲಿ ಪ್ರಶ್ನೆ ಹುಳ ಅಂದೆ? ನೀವು ಪ್ರಶ್ನೆ ಕೇಳಿದಕ್ಕೆ ಕಲೆಕ್ಷನ್ ಎಷ್ಟಾಯ್ತು, ಇನ್ನೊಂದು ನೀವೇ ಹುಳ ಅನ್ಲಿಲ್ಲ, ಡೌಟ್ಗಳನ್ನ ಹುಳ ಅಂದಿದ್ದು. ಪ್ರೊಡ್ಯೂಸರ್ ಹೇಳ್ತಿದ್ದಾರೆ ಸರ್ ವಿ ಆರ್ ವೆರಿ ಹ್ಯಾಪಿ ಸರ್. ಸರ್ ಡೌಟೇ ಪ್ರಶ್ನೆ ಯಾಕೆ ಪರಿವರ್ತನೆ ಆಗೋದು ಸರ್? ಅನುಮಾನವೇ ಕೇಳಿ, ಅನುಮಾನವೇ ಇಲ್ಲ ಅದ್ರಲ್ಲಿ. ಅಲ್ಲ, ಅನುಮಾನ ಎಲ್ಲಿ ಪಡಬೇಕು ಅಲ್ಲಿ ಪಡಬೇಕು. ನಮ್ ದುಡ್ಡು ಇನ್ನೊಬ್ಬ ತಗೊಂಡು ಆಳ್ತಿರ್ಬೇಕಾದ್ರೆ ಅನುಮಾನ ಪಡಿ. ಈಗ ನಾನು ಅನುಮಾನ ಬಂದ್ರೆ ನಿಮ್ ಮನೆಯವ್ರ ಬಗ್ಗೆ ನಿಮ್ಗೆ ಅನುಮಾನ ಬಂದ್ರೆ ಹೆಂಡತಿಗೆ ದುಡ್ಡು ಕೊಟ್ಟಿದ್ದೀನಿ ಏನ್ ಮಾಡ್ಬಿಟ್ಲ ಹೇಳೋ ಅಂದ್ರೆ? ಹೌದು, ಅಲ್ಲೂ ಇರುತ್ತೆ, ಕೇಳ್ತೀವಿ ನೀವು. ಕೇಳಿ ಹುಳ ಅನ್ನೋದು ಹೇಗೆ? ನನಗೆ ಮಾತ್ರ ನೀವ್ ಹೇಳ್ತೀರಾ ಹುಳ ಬಿಡ್ತೀರಾ ಹುಳ, ನಾವು ಹೇಳ್ಬಾರ್ದ ನಿಮ್ಗೆ? ಅಲ್ಲ ಅಲ್ಲ, ಹಾ ಪರವಾಗಿಲ್ಲ. ಹುಳ ಅನ್ನೋ ಪದ ಅದು ತುಂಬಾನೇ ನೀವು ಹುಳ ಅಲ್ಲಿ ಹುಳ ಬಿಡ್ತೀರಾ ಇಲ್ಲಿ ತಲೆ. ನನಗೆ ಎಷ್ಟು ಸತಿ ಹೇಳಿದೀರಾ ನೀವು? 10 ವರ್ಷದಿಂದ ಹೇಳ್ತಾನೆ ಇದ್ದೀರಾ. ನಾವ್ ಒಂದೇ ಒಂದ್ಸತಿ ಹೇಳದ್ನಪ್ಪ, ಕೋಪ ನೋಡಿ ಅದಕ್ಕೆ ಅವ್ರಿಗೆ. ಅನುಮಾನಗಳು ಮತ್ತೆ ಪ್ರಶ್ನೆ ಮಾಡೋ ಸತ್ಪ್ರಜೆ ಆಗಿಲ್ಲ, ಪ್ರಶ್ನೆ ಕೇಳೋನು ಯಾವನು. ಥ್ಯಾಂಕ್ ಯು ಕೇಳ್ತಾ ಇದೀರಲ್ಲ, ನಾವ್ ಇರೋದೇ ನೀವು ಪ್ರಶ್ನೆ ಕೇಳೋದಕ್ಕೆ, ನಾವು ಉತ್ತರ ಹೇಳೋದಕ್ಕೆ. ಥ್ಯಾಂಕ್ ಯು. ಉಪ್ಪಿ ಸರ್, ಇಲ್ಲಿ ಲಕ್ಷ್ಮಿ ಸರ್, ಇಲ್ಲಿ ಸಿನಿಮಾಗೂ ಬಿಫೋರ್ ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ರಿ ಅಂತಂದ್ರಿ. ಅದಾದ್ಮೇಲೆ ಆಮೀರ್ ಖಾನ್ ಅವರು ಟೀಸರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಬೈಟು ವಿಶ್ ಕೂಡ ಮಾಡಿದ್ರು. ಅದಾದ್ಮೇಲೆ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲು ಅರ್ಜುನ್ ಅವರು ಮೀಟ್ ಮಾಡಿದ್ರಿ, ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ. ರಾಣಾ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ರಿ. ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತ ಆಯ್ತು. ಅವರೆಲ್ಲರೂ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿದ್ರ ಸರ್, ಏನ್ ರಿಯಾಕ್ಷನ್ ಬಂತು ಅಂತ? ಇಲ್ಲಪ್ಪ, ಆ ಸಂದರ್ಭ ಹಂಗ್ ಬಂತು. ನಾನು ಹೋಗಿದ್ದಾಗ ರಾಣಾ ಅವ್ರು ಕರೆದ್ರು, ಒಂದ್ ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಅದೇನ್ ಬೇರೆ ಇದೇನಿಲ್ಲ. ನನಗೆ ಸೆಲೆಬ್ರಿಟೀಸ್ ನೀವು ಪಿಕ್ಚರ್ ನೋಡಿದ್ರೆ ನಿಮಗ್ ಖುಷಿ ಆಯ್ತಾ? ಮುಗಿದೋಯ್ತು. ನೀವು ಖುಷಿ ಪಟ್ರೆ ಅವರು ನೋಡಿ ಅವರು ಖುಷಿ ಪಟ್ಟಿರ್ತಾರೆ. ಸರ್, ನನ್ಗೆ ಒಂದೇ ಒಂದು ಡೌಟ್ ಅಬೌಟ್ UI ಅಬೌಟ್ ಕಲ್ಕಿ ಕ್ಯಾರೆಕ್ಟರ್ ಸರ್. ಅದೊಂದು ಸ್ವಲ್ಪ ನಮ್ಗೆ ಡಿಕೋಡ್ ಮಾಡ್ಕೊಡಿ ಸರ್. ಏನಮ್ಮ ಕಲ್ಕಿ? ನನ್ನ ಪ್ರಕಾರ ಗರುಡ ಪುರಾಣ ಅಂದ್ರೆ ಒಂದು ಪುರಾಣದಲ್ಲಿ ಇಟ್ ಡಸ್ ಗುಡ್ ಅಂತ, ಬಟ್ ಈ ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ. ಸೊ ಐ ವಾಸ್ ಕನ್ಫ್ಯೂಸ್ ವಿತ್ ದ ಕಲ್ಕಿ ಕ್ಯಾರೆಕ್ಟರ್ ಅಬೌಟ್ ಯಾಸ್. ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ, ಈ ಪಿಕ್ಚರ್ ವಿಲನ್ ಯಾರು ಹೇಳಿ? ನೀವೇ. ನಾನಾ? ನೋಡಿ, ಇಲ್ಲೇ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಾನು ಡೌಟ್ ಅಂತ ನಾನು ಕೇಳಿದ್ದು ನಿಮಗೆ. ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಈ ಪಿಕ್ಚರ್ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ. ಅಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ಕ್ಯಾನ್ ಯು ಕ್ಲಾರಿಫೈ ಆ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ನಾನು ನಿಮ್ಗೆ. ಓಕೆ, ನಾನು ಚಾಲೆಂಜ್ ಕೊಡ್ತೀನಿ ನಿಮ್ಗೆ. ಇನ್ನೊಂದ್ಸತಿ ಪಿಕ್ಚರ್ ನೋಡಿ, ಈ ಪಿಕ್ಚರ್ ವಿಲನ್ ಯಾರು ಅಂತ ಹೇಳಿ. ಐ ಆಮ್ ಟಾಕಿಂಗ್ ಅಬೌಟ್ ದ ಕ್ಯಾರೆಕ್ಟರ್ ಸರ್, ನಾಟ್ ಅಬೌಟ್ ದ ಸಿಸ್ಟಮ್ ಆರ್ ವಾಟ್ ಎವರ್ ಯು ಆರ್ ಟೆಲಿಂಗ್ ಇಸ್ ದಿಸ್ ಒನ್. ನಾನೇ ವಿಲನ್ ಅಂತ ನೀವು ಒಪ್ಕೊಂತಿಲ್ಲ ನೋಡಿ. ಕರೆಕ್ಟ್ ಆಗಿ ಹೇಳಿ, ನಾನೇ ಈ ಪಿಕ್ಚರ್, ನಾನು ಪ್ರೇಕ್ಷಕ, ನಾನೇ ವಿಲನ್ ಅಂತ ಹೇಳಿ. ಪ್ರೇಕ್ಷಕ ಆ ಜನರು ಯಾರು? ನೀವು ಈ ಕಡೆ ಕಲ್ಕಿ ವಿಲನ್ನ ಸತ್ಯ ವಿಲನ್ನ ಅಂತೀರಾ. ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರಲ್ಲಿ. ಸರ್, ಯು ಆರ್ ಮಿರರಿಂಗ್ ಅಸ್ ಓನ್ಲಿ ಸರ್. ನಮ್ ಬಗ್ಗೆ, ನಮ್ ಸಿಸ್ಟಮ್ ಬಗ್ಗೆ ನೀವು ಮಿರರ್ ಮಾಡ್ತಾ ಇದ್ದೀರಿ. ಬಟ್ ಕಲ್ಕಿ ಆಸ್ ಅ ಕ್ಯಾರೆಕ್ಟರ್ ನನಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕೇಳಿದೆ ಸರ್. ಏನ್ ಡೌಟ್? ನಾನು ಅದೇ ಹೇಳಿದ್ನಲ್ಲ, ವಾಟ್ ಇಸ್ ದ ಕ್ಯಾರೆಕ್ಟರ್ ಯು ಟ್ರೈ ಟು ಪೋರ್ಟ್ರೇ ಥ್ರೂ ಕಲ್ಕಿ ಅಂತ. ಈಗ ಒಂದ್ ಲೈನಲ್ಲಿ ಹೇಳ್ಬೇಕಾದ್ರೆ, ನಿಮಗೆ ಒಂದು ತಾಯಿಗೆ ಪ್ರಾಬ್ಲಮ್ ಆಗಿದೆ. ಆ ತಾಯಿಗೆ ಒಬ್ಬ ಒಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡಕ್ ಹೋಗ್ತಾನೆ, ಇನ್ನೊಬ್ಬ ಇನ್ನೊಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡಕ್ ಹೋಗ್ತಾನೆ. ಬಟ್ ಅಲ್ಲಿ ವಿಲನ್ಸ್ ಯಾರು? ವಿಲನ್ಗಳು ಯಾರು? ನೋಡಿ, ನಮ್ಮನ್ ಕೇಳ್ತೀರಾ ಸರ್ ವಿಲನ್ ಕ್ಯಾರೆಕ್ಟರ್, ಅದು ನಾವ್ ಹೇಳ್ತೀವಿ ವಿಲನ್ ಕ್ಯಾರೆಕ್ಟರ್ ಮಾಡಿದೀನಿ ಅಂತ. ಬಟ್ ಒಬ್ರು ಕೂಡ ನಾನ್ ವಿಲನ್ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ. ಅಕಾರ್ಡಿಂಗ್ ಟು ಯು ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ. ಡಿಸ್ಟ್ರಾಯ್ ಏನ್ ಮಾಡ್ತಾ ಇದ್ದಾನೆ ಅವನು? ಯಾರನ್ನ ಮಾಡ್ತಾ ಇದ್ದಾನೆ ಡಿಸ್ಟ್ರಾಯ್? ಇಟ್ ಫೆಲ್ಟ್ ಲೈಕ್ ದಟ್. ಅಂದ್ರೆ ಸಿಸ್ಟಮ್ ನ ಕರೆಕ್ಟ್ ಮಾಡಕ್ ಹೊರಟಿರೋದ ಕಲ್ಕಿ ಅಂತ. ಅಲ್ಲಮ್ಮ, ಸಿಸ್ಟಮ್ ಅಂದ್ರೆ ಯಾರು ಅಂತ ನಾ ಕೇಳ್ತಾ ಇದ್ದೀನಿ. ನಾವು ನೀವೇ ತಾನೆ? ಅಲ್ಲ, that is what, but still what is Kalki doing here? Is he the destroyer? Is he the savior? What is he here in the character, as a character? He is destroying, no? But Kalki in Purana is something else alva. ಅಲ್ಲ, ಇದ್ರಲ್ಲಿ ಅವನೇ ಏನೋ ಕ್ಲೈಮ್ ಮಾಡ್ಕೊಂಡ್ ಬರ್ತಾನೆ ನಾನು ಕಲ್ಕಿ ಅಂತ.
ದಿಸ್ ಇಸ್ ನಾಟ್ ಮೈಥಾಲಜಿಕಲ್ ಕಲ್ಕಿ, ನಾನು ಫಸ್ಟೇ ಹೇಳಿದ್ದೀನಿ ಓಕೆ ಅಲ್ವಾ? ಒಪ್ಪಿ ಸರ್, ಸೈಕಲಾಜಿಕಲ್ ಕಲ್ಕಿ ಇದು. ಓಕೆ ಒಪ್ಪಿ ಸರ್. ಇಲ್ಲಿ ಈಗ ಸರ್, ಇಲ್ಲಿ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಸಿನಿಮಾ ಒಳಗಡೆ ಸಿನಿಮಾ ತೋರಿಸ್ತೀರಾ, ನಮಗೆ ಆಡಿಯನ್ಸ್ಗೆ ಆ ಸ್ಕ್ರೀನ್ ತೋರಿಸಲ್ಲ. ಬರೀ ಕೂತಿರೋರು ಎದ್ದೇಳ್ತಾರೆ, ಈಚೆ ಬರ್ತಾರೆ, ಉಚ್ಚಾಪಟ್ಟೆ ಅವ್ರಿಗೆ ಏನೇನು ಅನ್ಸುತ್ತೋ ಹಂಗೆ ನಡ್ಕೊಂತಾರೆ. ಅದೇನು ಸಿನಿಮಾ ಔಟ್ ಆಫ್ ಫೋಕಸ್ ಆಗಿತ್ತಾ ಏನು? ಅದು ಆ ಸೀನ್ ಏನು ಅಂತಾನೆ ಗೊತ್ತಾಗಿಲ್ಲ, ಏನೇನೋ ಅರ್ಥ ಆಗಿಲ್ಲ. ಈ ಸ್ಟಾರ್ಟಿಂಗ್ ಸಿನಿಮಾ ನೋಡ್ತಲ್ಲ ಸರ್ ಆಡಿಯನ್ಸ್, ಸಿನಿಮಾ ಒಳಗಡೆ ಒಂದು ಸಿನಿಮಾ ನೋಡ್ತಾರೆ, ಫೋಕಸ್ ಸಿಕ್ಕಿ ಹೊರಗಡೆ ಹೋಗ್ತಾ ಇರ್ತಾರಲ್ಲ, ಫೋಕಸ್ ಸಿಗುತ್ತಾ ಅವ್ರಿಗೆ ಅಥವಾ ಔಟ್ ಆಫ್ ಫೋಕಸ್ ಆಗಿ ಶೂಟ್ ಮಾಡಿದ್ರೆ ಏನು ಅಂತ ನಮ್ಗೆ ಸ್ಕ್ರೀನೇ ಗೊತ್ತಾಗಲ್ವಲ್ಲ, ನಮ್ಗೆ ತೋರಿಸಲ್ಲ ಆ ಕಡೆಯಿಂದ ಏನ್ ಬರ್ತಾರೆ ಸ್ಕ್ರೀನ್ ಅಲ್ಲಿ ಅಂತ. ಆಮೇಲೆ ಲಾಸ್ಟ್ ಶೇಡ್ ಅಲ್ಲಿ ತೋರಿಸ್ತೀವಲ್ಲ ನಿಮ್ಗೆ, ಅದನ್ನೇ ನೀವು ನೋಡಿಲ್ಲ ಅಂತ ಹೇಳ್ತಿರೋದು ನಾನು. ಆ ಲಾಸ್ಟ್ ಒನ್ ಶಾಟ್ ಅಲ್ಲಿ ತೋರಿಸ್ತೀವಿ ಅದನ್ನ, ಸೌಂಡ್ ಬರುತ್ತೆ ಬಟ್ ಪಿಕ್ಚರ್ ನೋಡಿಲ್ಲ, ಬರೀ ಸೌಂಡ್. ಸನ್ನಿ ಲಿಯೋನ್ 2 ಯೋಚನೆ ಮಾಡಿದೀರಾ? ಸರಿ, ಏನಲ್ಲಿ ಒಂದು ಹುಡುಗನ ಸುಭಾಷ್ ಚಂದ್ರ ಬೋಸ್ ಓಡ್ತಿರೋ ಸ್ಟೈಲ್ ನೋಡಿ ಸುಭಾಷ್ ಚಂದ್ರ ಬೋಸ್ ಅಂತೀರಾ, ಇಲ್ಲಿ ಬಿನ್ ಲಾಡನ್ ಹೋಲಿಸ್ತೀರಾ, ಎರಡು ಸೇಮ್ ಸಿಚುವೇಶನ್. ದಾವೂದ್ ಇಬ್ರಾಹಿಂ. ದಾವೂದ್ ಇಬ್ರಾಹಿಂ. ಆ ಟೈಮ್ ಹಂಗಿತ್ತು, ಈ ಟೈಮ್ ಹಿಂಗಿದೆ ಅಷ್ಟೇ. ಏನು ಆತರ ಇಲ್ಲಪ್ಪ. ನಾನು ಯೂಶಲಿ ನಾನು ಬರಲ್ಲ, ನಾನು ಆಕ್ಚುಲಿ ಡಿಸ್ಟರ್ಬ್ ಆಗುತ್ತೆ ಅಂತ. ಅಂದ್ರೆ ಅಲ್ಲೇ ಕೇಳ್ಬಿಡ್ತಾರೆ ಅಂತ. ಇದು ಇನ್ನೊಂದು ಇಂಟರ್ಪ್ರಿಟೇಷನ್. ಈ ನಿಮ್ ತಲೆಗಳಿಗೆ ಆನ್ಸರ್ ಮಾಡೋ ಶಕ್ತಿ ನಮಗಿಲ್ಲ. ಕ್ಷಮಿಸಿ. ಥ್ಯಾಂಕ್ ಯು ವೆರಿ ಮಚ್. ಹೇಳ್ತೀನಿ ಸರ್.